ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ಪ್ರಿಯರೇ ಒಂದು ವಾಕ್ಯನ ಓದಿಕೊಳ್ಳೋಣ. ಯೆಹೆಜ್ಕೇಲು 18:32 ವಚನದಲ್ಲಿ ಬರೆಯಲ್ಪಟ್ಟಿದೆ, ಸಾಯುವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ದೇವರ ವಾಕ್ಯ ಹೇಳುತ್ತೆ, ಸಾಯುವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೇಸುವಿನ ನುಡಿ. ಆಮೆನ್, ಹಲ್ಲೆಲೂಯಾ. ನೋಡ್ರಿ, ಈ ಲೋಕದಲ್ಲಿ ಎಲ್ಲಿ ನೋಡಿದ್ರೂ ಈ ದಿನಗಳಲ್ಲಿ ಜನ ಹೆಚ್ಚಿನ ರೀತಿಯಲ್ಲಿ ಸಾಯ್ತಾ ಇರೋದನ್ನ ನಾವು ನೋಡ್ತೀವಿ. ಎಲ್ಲಿ ನೋಡಿದ್ರು ಜನಗಳು ರೋಗಗಳಲ್ಲಿ ಸಾಯ್ತಾರೆ, ಅಪಘಾತಗಳಲ್ಲಿ ಸಾಯ್ತಾ ಇದ್ದಾರೆ, ಆತ್ಮಹತ್ಯೆಗಳಲ್ಲಿ ಸಾಯ್ತಾರೆ, ಕೊಲೆಗಳಲ್ಲಿ ಸಾಯ್ತಾ ಇದ್ದಾರೆ, ನದಿಗಳಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ, ಮೇಲೆ ಅಪಾರ್ಟ್ಮೆಂಟ್ಗಳಿಂದ ಬಿದ್ದು ಕೆಳಗಡೆ ಸಾಯ್ತಾ ಇದ್ದಾರೆ. ವಿಧ ವಿಧವಾಗಿ ಜನರು ಭೂಮಿ ಮೇಲೆ ಸಾಯ್ತಾ ಇದ್ದಾರೆ. ಈ ಸಾವಿಗೆ ಕಾರಣವೇನೆಂದರೆ ಪಾಪ. ಪಾಪ ಮಾಡುವಾಗೆ ಮನುಷ್ಯನಿಗೆ ಮರಣ ಬರುತ್ತೆ. ದೇವ್ರ ವಾಕ್ಯ ಹೇಳುತ್ತೆ, ಪಾಪದ ಸಂಬಳ ಮರಣ ಎಂದು ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಈ ರೀತಿಯಾಗಿ ಕೊನೆ ದಿನಗಳಲ್ಲಿ ಇಷ್ಟೊಂದು ಭಯಂಕರವಾಗಿ ಎಲ್ಲ ಕಡೆಗಳಲ್ಲಿ ಈ ಸಾವಿನ ಏರಿಕೆ, ಮರಣದ ಏರಿಕೆ ಹೆಚ್ಚಾಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅದರ ಹಿಂದಿನ ಕಾರ್ಯ ಏನಂದರೆ ಪಾಪದ ನಿಮಿತ್ತವಾಗಿ ಎಲ್ಲ ಕಡೆಗಳಲ್ಲಿ ಇವತ್ತು ಮನುಷ್ಯನ ಜೀವಿತದಲ್ಲಿ ಈ ಮರಣ ಸಂಭವಿಸ್ತಾ ಇದೆ. ಆದರೆ ದೇವರು ಹೇಳ್ತಾರೆ, ಈ ರೀತಿಯಾಗಿ ಸಾಯುವರ ಸಾವಿನಲ್ಲಿ ದೇವರಿಗೆ ಸಂತೋಷ ಇಲ್ಲ, ಅಪಘಾತಗಳಲ್ಲಿ ಸಾಯೋದು ದೇವರಿಗೆ ಸಂತೋಷ ಇಲ್ಲ, ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳೋ ವಿಷಯಗಳಲ್ಲಿ ದೇವರಿಗೆ ಸಂತೋಷ ಇಲ್ಲ, ಕೊಲೆಗಳಲ್ಲಿ ಸಾಯೋದು ದೇವರಿಗೆ ಸಂತೋಷ ಇಲ್ಲ, ಮೇಲಿಂದ ಅನೇಕರು ಕೆಳಗೆ ಬೀಳ್ತಾರೆ, ನದಿಗಳಲ್ಲಿ ಬೀಳ್ತಾರೆ. ಈ ರೀತಿಯಾಗಿ ಸಾವುಗಳಲ್ಲಿ ದೇವರು ಸಂತೋಷ ಪಡಲ್ಲ. ಎಷ್ಟೋ ಜನ ರೋಗಗಳಿಗೆ ಒಳಗಾಗಿ ಅವುಗಳಲ್ಲಿ ಅನೇಕರು ಪ್ರಾಣ ಬಿಡ್ತಾರೆ. ಈ ರೀತಿಯಾದ ಯಾವ ಸಾವಿನಲ್ಲಿ ದೇವರು ಸಂತೋಷ ಪಡುವುದೇ ಇಲ್ಲ. ದುಷ್ಟನ ಸಾವಿನಲ್ಲಿ ಸಹ ದೇವರು ಸಂತೋಷ ಪಡುವುದೇ ಇಲ್ಲ. ಆದರೆ ಮನುಷ್ಯನಿಗೆ ಸತ್ರೆ ಸಾಯಲಿ ಬಿಡು, ಅವನಿದ್ದು ಏನು ಉದ್ಧಾರ ಮಾಡಿದ್ದಾನೆ, ಅವನು ಇರೋಕ್ಕಿಂತ ಸಾಯೋದೇ ಒಳ್ಳೆಯದು. ಈ ರೀತಿಯಾಗಿ ಸಾವಿನ ಒಂದು ಸುದ್ದಿ, ಮರಣದ ಸುದ್ದಿ ಜನರು ಕೇಳುವಾಗೆ ಅದನ್ನು ದೊಡ್ಡ ಮಟ್ಟದಲ್ಲಿ ಎಣಿಸೋದಿಲ್ಲ. ಅದನ್ನು ಅವರು ದೊಡ್ಡ ಮಟ್ಟದಲ್ಲಿ ಎಣಿಸದೇ ಇರೋ ಕಾರಣ ಏನಂದರೆ, ಆತ್ಮದ ಬೆಲೆ ಭೂಮಿಯಲ್ಲಿ ಮನುಷ್ಯನಿಗೆ ಗೊತ್ತಿಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಒಬ್ಬ ಮನುಷ್ಯ ಲೋಕವೆಲ್ಲ ಸಂಪಾದಿಸಿಕೊಂಡು ಆತ್ಮ ನಷ್ಟಪಟ್ಟರೆ ಪ್ರಯೋಜನ ಏನು? ಹಂಗಾದ್ರೆ ಈ ಲೋಕಕ್ಕೆ ಒಂದು ಬೆಲೆ ಕಟ್ಬೋದು, ಎಲ್ಲವನ್ನು ನಾವು ಪಡೆದುಕೊಳ್ಳಬಹುದು, ಆದರೆ ಆತ್ಮಕ್ಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಆತ್ಮ ಹೋದ್ರೆ ಮತ್ತೆ ನಾವು ಪಡ್ಕೊಳ್ಳೋಕೆ ಆಗೋದಿಲ್ಲ. ಆತ್ಮದ ಬೆಲೆ ಮನುಷ್ಯನಿಗೆ ಗೊತ್ತೇ ಇಲ್ಲದೆ ಇರೋದ್ರಿಂದಲೇ ಮನುಷ್ಯನು ಮರಣವನ್ನು ದೊಡ್ಡ ಮಟ್ಟದಲ್ಲಿ ಎಣಿಸೋದಿಲ್ಲ. ಸಾವಿನ ಕಾರ್ಯಗಳನ್ನು ದೊಡ್ಡ ಮಟ್ಟದಲ್ಲಿ ಅವರುಗಳು ಎಣಿಸದೇ ಇರೋ ಕಾರಣ ಅದರ ಒಂದು ವ್ಯಾಲ್ಯೂ ಮನುಷ್ಯನಿಗೆ ಗೊತ್ತಾಗ್ತಾ ಇಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತೆ, ಈ ರೀತಿಯಾಗಿ ಭೂಮಿಯಲ್ಲಿ ಯಾರೊಬ್ಬರು ಸಾಯೋದು ದೇವರಿಗೆ ಸಂತೋಷ ಇಲ್ಲ. ಹೀಗಾಗಿ ದೇವ ಮಕ್ಕಳೇ, ಪಾಪಗಳನ್ನು ಬಿಟ್ಟು ಬಿಡುವುದಾದರೆ ಖಂಡಿತವಾಗಿ ಅವರಿಗೆ ಈ ರೀತಿಯಾದ ಸಾವುಗಳು ಸಂಭವಿಸೋದು ಸಾಧ್ಯವಿಲ್ಲ. ಹಾಗಾಗಿ ಪಾಪ ಬಿಡಬೇಕು. ಪಾಪ ಅಂದರೆ ಕೊಲೆ ಮಾಡೋದನ್ನು ಬಿಡಬೇಕು ಅಲ್ವಾ, ಮಾಟ ಮಂತ್ರಗಳು ಮಾಡೋದು ಬಿಡಬೇಕು, ಕಳ್ಳತನಗಳನ್ನ ಮಾಡೋದು ಬಿಡಬೇಕು, ವ್ಯಭಿಚಾರಗಳನ್ನು ಮಾಡೋದು ಬಿಡಬೇಕು, ಸಾಂಘ್ಯ ಸಂಪ್ರದಾಯ ಮೂಢ ನಂಬಿಕೆಗಳಲ್ಲಿರೋ ಕಾರ್ಯಗಳನ್ನು ಬಿಡಬೇಕು, ಮೋಸ ಬಿಡಬೇಕು, ಅನ್ಯಾಯ ಬಿಡಬೇಕು, ಲಂಚ ಬಿಡಬೇಕು, ಅಕ್ರಮಗಳನ್ನು ಬಿಡಬೇಕು, ದುಷ್ಟತನಗಳಲ್ಲಿ ದುರ್ಮಾರ್ಗಗಳಲ್ಲಿರೋ ಎಲ್ಲ ಕಾರ್ಯಗಳನ್ನು ಬಿಡಬೇಕು. ಬಿಟ್ಟು ಮನುಷ್ಯ ನೀತಿಯನ್ನು, ನ್ಯಾಯವನ್ನು, ಧರ್ಮವನ್ನು ಆಚರಿಸುವಾಗೆ ಅವರ ಜೀವಿತದಲ್ಲಿ ಮರಣ ಸಂಭವಿಸಲು ಸಾಧ್ಯವಿಲ್ಲ. ದೇವರು ಅಂತ ಒಂದು ಒಳ್ಳೆ ಒಂದು ನೀತಿ ನ್ಯಾಯ ಧರ್ಮಗಳಲ್ಲಿ ಮನುಷ್ಯ ಜೀವಿಸುವುದಾದರೆ ದೇವರು ಅವರಿಗೆ ಸುಖ, ಜೀವ, ಬಲ, ಆರೋಗ್ಯ, ಒಳ್ಳೆ ದೀರ್ಘ ಆಯುಸ್ಸನ್ನು ಕೊಟ್ಟು ದೇವರು ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಹೀಗಾಗಿ ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಮಕ್ಕಳೇ, ಪಾಪಗಳನ್ನು ನಾವು ಬಿಟ್ಟು ಬಿಡಬೇಕು. ಪಾಪದ ನಿಮಿತ್ತವಾಗಿ ಮರಣ ಬರ್ತಾ ಇದೆ. ಆ ಮರಣ ನಮ್ಮನ್ನು ನಿತ್ಯ ನರಕಕ್ಕೆ ತಗೊಂಡೋಗಿ ಸೇರಿಸಿ ಬಿಡುತ್ತೆ. ಹಾಗಾಗಿ ಮರಣದ ನಂತರ ಆ ಜೀವಿತ ಎಷ್ಟೋ ನರಕದಲ್ಲಿ ಭಯಂಕರವಾದ ಒಂದು ಜೀವಿತ. ಹೀಗಾಗಿ ಕುಡಿಯೋದನ್ನು ಬಿಟ್ಟಾಕಿ, ಪಾಪಗಳು ಮಾಡೋದನ್ನು ಬಿಟ್ಟಾಕಿ, ನಿಮ್ಮ ಹೆಂಡತಿನ ಪ್ರೀತಿಸ್ರಿ, ಗಂಡನನ್ನು ಪ್ರೀತಿಸ್ರಿ, ತಂದೆ ತಾಯಿಗಳನ್ನ ಪ್ರೀತಿಸ್ರಿ, ಅಣ್ಣ ತಮ್ಮ ಅಕ್ಕ ತಂಗಿಗಳನ್ನ ಪ್ರೀತಿಸ್ರಿ, ಎಲ್ಲರನ್ನ ಪ್ರೀತಿಸ್ರಿ, ಒಳ್ಳೆಯದನ್ನೇ ಮಾಡ್ರಿ.
ದೇವರಿಗೆ ಭಯಪಡ್ರಿ. ದೇವರು ಇದ್ದಾನೆ ಎಂದು ನಿಮ್ಮ ಅರಿವಿಗೆ ಬರಬೇಕು. ಮತ್ತು ದೇವರನ್ನ ಹುಡುಕೋದನ್ನು ನೀವು ಮಾಡಬೇಕು. ಸತ್ಯವನ್ನು ನೀವು ತಿಳಿದುಕೊಳ್ಳಬೇಕು. ಹೀಗೆ ಮಾಡುವುದಾದರೆ ನಿಮ್ಮ ಜೀವಿತದಲ್ಲಿ ಒಳ್ಳೆ ಆರೋಗ್ಯ, ಆಯುಸ್ಸು, ನೀವು ಆಶೀರ್ವಾದಗಳನ್ನ ಹೊಂದಿಕೊಂಡು ಭೂಮಿಯಲ್ಲಿ ಬಹುಕಾಲ ಬದುಕಿ ವಯಸ್ಸಾದ ನಂತರ ನಾವೇನು ಮಾಡ್ತೀವಿ, ಒಳ್ಳೆಯದನ್ನು ಮಾಡಿದ ಮೇಲೆ ದೇವರಲ್ಲಿ ಇರುವಾಗೆ ಆವಾಗ ನಾವೇನು ಮಾಡ್ತೀವಿ, ನಿತ್ಯ ರಾಜ್ಯವನ್ನು ಪ್ರವೇಶ ಮಾಡ್ತೀವಿ. ಹಾಲೆಲೂಯ. ದೇವ್ರ ವಾಕ್ಯ ಹೇಳುತ್ತೆ, ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು. ಅಂದರೆ ಯೇಸು ಕ್ರಿಸ್ತನ ಭಕ್ತರಾಗಿ ಸಾಯುವರು ಧನ್ಯರು. ಯೇಸುವಿನ ಭಕ್ತಿ ಇಲ್ಲದೆ ಜನರು ಸತ್ತರೆ ಅದು ಎಷ್ಟೋ ಭಯಂಕರವಾದದ್ದು, ಘೋರವಾದದ್ದು, ಅದು ತುಂಬನೇ ಭಯಂಕರವಾದದ್ದು. ಆ ಒಂದು ಜೀವಿತಗಳು ನರಕಕ್ಕೆ ಹೋಗಿಬಿಡ್ತವೆ. ಹಾಗಾಗಿ ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಜನರೇ, ದೇವ್ರ ಕಡೆ ತಿರ್ಕೊಳ್ರಿ, ಪ್ರಾರ್ಥಿಸ್ರಿ. ದೇವರು ನಿಮ್ಮನ್ನು ಎಲ್ಲ ಮರಣಕರವಾದ ಆಪತ್ತುಗಳಿಂದಲೂ ಬಿಡಿಸಿ ರಕ್ಷಿಸಿ ನಿಮ್ಮನ್ನು ಕಾಯಲು ಶಕ್ತನಾಗಿದ್ದಾನೆ. ಇದನ್ನು ಕೇಳಿಕೊಂಡಿರೋರು ಆಲೋಚಿಸ್ರಿ, ದೇವ್ರ ಕಡೆ ತಿರುಗ್ರಿ. ಸಣ್ಣ ಪ್ರಾರ್ಥನೆ ಮಾಡೋಣ. ದೇವ, ಈ ವೇಳೆಯಲ್ಲಿ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲರ ಮೇಲೆ ನಿನ್ನ ಕರಗಳನ್ನು ಚಾಚಿರಿ. ಎಲ್ಲರ ಮೇಲೆ ಮಾನಸಾಂತರ ಆತ್ಮ ಸುರಿಸ್ರಿ. ಸತ್ಯದ ಪರಿಜ್ಞಾನವನ್ನು ಕೊಡ್ರಿ. ಪಾಪಗಳನ್ನು ಬಿಟ್ಟು ಮಾನಸಾಂತರ ಒಂದು ನಿಮ್ಮ ಕಡೆ ತಿರ್ಕೊಂಡು ನಿತ್ಯ ಜೀವಕ್ಕೆ ಬಾಧ್ಯರಾಗಲು ಸಹಾಯ ಮಾಡಿರಿ. ಆಶೀರ್ವದಿಸ್ರಿ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.